ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಒಂದು ಅತ್ಯಂತ ಸುಪ್ರಸಿದ್ಧವಾಗಿರುವಂಥ ನರ್ಸರಿಯ ಹೊರಗಡೆ ಈ ರೀತಿಯ ಒಂದು ಬೋರ್ಡ್ ಇದೆ ಅಂತ ಹೇಳಿದರೆ ಇದು ಭಾರಿ ರೇರಾಗಿ ಕಾಣುವಂಥದ್ದು, ಅತ್ಯಂತ ಜನಪ್ರಿಯವಾಗಿರುವಂಥದ್ದು. ಅದರ ಜೊತೆಗೆ ಸರ್ಟಿಫೈಡ್ ಆಗಿರುವಂಥ ಒಂದು ಹಲಸಿನ ವಿಶೇಷ ತಳಿಗಳನ್ನು ಸಂರಕ್ಷಣೆ ಮಾಡಿ ಜನರಿಗೆ ಪಸರಿಸುವಂಥ ನರ್ಸರಿಯಲ್ಲಿದ್ದಾನೆ. ಯಾಕೆ ಇದು ಬೋರ್ಡ್ ಹಾಕಿದ್ದಾರೆ ಅನ್ನುವಂಥದ್ದು ಅವ್ರ ಹತ್ರನೇ ಕೇಳುವ. ಯಾಕೆ ಗಿಡಗಳು ಲಭ್ಯ ಇಲ್ಲ, ಎದುರುಗಡೆ ಗಿಡಗಳು ಕಾಣ್ತಿದೆಯಲ್ಲ, ಆದರೂ ಯಾಕೆ ಲಭ್ಯ ಇಲ್ಲ ಅಂತ ಬರೆದಿದ್ದಾರೆ ಅನ್ನುವಂಥದ್ದು ಅವ್ರ ಹತ್ರನೇ ಕೇಳುವ. ನಿಮ್ಗೆ ಗೊತ್ತಿರ್ಬೋದು, ಕಳೆದ 1-2 ವರ್ಷದ ಹಿಂದೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಪುದುವೆಟ್ಟಿನ ಮಿಯರ್ನಲ್ಲಿ ಮೋಹನ್ ಬಾಳ್ತಿಲ್ಲಾಯರು ಅಂತೇಳಿ ಒಬ್ಬರದ್ದು ಕೃಷಿಕರದ್ದು ಒಂದು ಸಂದರ್ಶನ ಮಾಡಿದ್ದೆ. ಇದು ಅವರ ತಮ್ಮನ ನರ್ಸರಿ, ಇದು ಗುರುರಾಜ್ ಬಾಳ್ತಿಲ್ಲಾಯರು ಅಂತೇಳಿ, ಉಡುಪಿ ಜಿಲ್ಲೆಯ ಪೆರಡೂರಿನ ಪಕ್ಕದಲ್ಲಿರುವಂಥದ್ದು. ಏನು ವಿಶೇಷ ಅಂತ ಹೇಳಿದರೆ, ನಿಮಗೆ ಈಗ ಕಾಣ್ತಿರುವಂಥ ಎಲ್ಲ ಹಲಸಿನ ಗಿಡಗಳು ಸುಮಾರು 15ಕ್ಕಿಂತ ಹೆಚ್ಚು ಹಲಸಿನ ಗಿಡಗಳು ಕಳೆದ 35 ವರ್ಷದಿಂದ ಲಕ್ಷಾಂತರ ಗಿಡಗಳನ್ನು ಕಸಿ ಕಟ್ಟಿರುವಂಥ ಅನುಭವ. ಅದರ ಜೊತೆಗೆ ನೀವು ಯಾವ್ದ್ಯಾವುದು ಹಲಸಿನ ಗಿಡಗಳ ವಿಚಾರ ನಮ್ಮ ತಿಳ್ಕೊಂಡಿದ್ದೀರಿ, ಆರೆಂಜ್ ಕಲರ್ ಇದ್ದು ಬೇರೆ ಬೇರೆದ್ದು ಅದು ಇದು ಫಾರಿನಿದು ಎಲ್ಲ ಹಲಸಿನ ಗಿಡಗಳನ್ನು ಇವರು ಕಸಿ ಕಟ್ಟಿರುವಂಥ ಅನುಭವ, ಅದನ್ನು ಪಸರಿಸಿರುವಂಥ ಅನುಭವ. ಹಲಸು ಕ್ಷೇತ್ರದಲ್ಲಿ ಇವರದೊಂದು ವಿಶೇಷವಾಗಿರುವಂಥ ಹೆಸರು. ಇಲ್ಲಿ ನಿಮಗೆ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಸರ್ಕಾರದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಕೂಡ ಕರ್ನಾಟಕದ ಬೇರೆ ಬೇರೆ ಕಡೆಗಳಿಗೆ ಇವರೊಟ್ಟಿಗೆ ಕಸಿ ಕಟ್ಟಿಸಿ ಹಲಸನ್ನು ತಗೊಳ್ತಾರೆ. ಸುಮಾರು ವರ್ಷಕ್ಕೆ 40,000-50 ಸಾವಿರ ಹಲಸುಗಳನ್ನು ಈ ರೀತಿಯ ಸರ್ಕಾರಿ ಸಂಸ್ಥೆಗಳಿಗೆ ಕಸಿ ಕಟ್ಟಿ ಕೊಡುವಂಥ ಒಂದು ನರ್ಸರಿ. ಯೋಚನೆ ಮಾಡಿ, ಆ ರೀತಿ ಒಬ್ಬರು ಅಪಾರ ಅನುಭವ ಇರುವಂಥ ವ್ಯಕ್ತಿ ನಮಗೆ ಇವತ್ತು ಕಣ್ಣು ಕಸಿಯನ್ನು ಕಟ್ಟುವಂಥದ್ದು ಹೇಗೆ, ನಾವು ಮನೆಯಲ್ಲಿರುವಂಥ ಹಳೆಯ ಕಾಲದ ಹಲಸುಗಳು ಯಾವುದಿದೆ ಅದನ್ನು ಹೊಸ ಕಸಿ ಗಿಡಗಳನ್ನೇ ಮಾಡಿ ಅದನ್ನು ಉಳಿಸುವಂಥ ಕೆಲಸಕ್ಕೆ ನಾವು ಹೇಗೆ ಕೈ ಹಾಕ್ಬೋದು ಅನ್ನುವಂಥದ್ದಕ್ಕೋಸ್ಕರ ಕಣ್ಣು ಕಸಿಯ ಮಾಹಿತಿಯನ್ನು ಗುರುರಾಜ್ ಬಾಳ್ತಿಲ್ಲಾಯರು ನಮಗೆಲ್ಲರಿಗೆ ಕೊಡ್ತಾರೆ. ಬನ್ನಿ, ಹೇಗೆ ಕಸಿ ಕಟ್ಟುವಂಥದ್ದು ಅನ್ನೋಂಥ ಮಾಹಿತಿಯನ್ನು ಪಡೆಯೋಣ. ಅದರ ಜೊತೆಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ, ಹಲಸು ಪ್ರಿಯರಿಗೆ, ಕೃಷಿಯ ಆಸಕ್ತರಿಗೆ, ಕೃಷಿ ಗ್ರೂಪ್ಗಳಿಗೆ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿ. ಸರ್, ಈಗ 3 ಗಿಡಗಳನ್ನು ನೀವು ಆಯ್ಕೆ ಮಾಡಿದ್ರಿ ಕಣ್ಣು ಕಸಿ ಮಾಡಲಿಕ್ಕೆ. ಹೌದು. ಈಗ ಇದಕ್ಕೆ ಬೀಜಗಳನ್ನು ಯಾವ್ದರಿಂದ ಸೆಲೆಕ್ಟ್ ಮಾಡ್ತೀರಿ? ಇದು ನಮ್ಗೆ ಯಾವ ಮರದ್ದು, ಇದು ತುಳವೂ ಆಗ್ತದೆ, ಬರಿಕವೂ ಆಗ್ತದೆ. ಕಾಡು ಜಾತಿ ಎಷ್ಟು ವೈಲ್ಡ್ ಆದ್ರೆ ಅಷ್ಟು ಒಳ್ಳೇದು. ನಮ್ಗೆ ಕಾಡು ಜಾತಿ ಒಳ್ಳೇದು. ಹೆಬ್ಬಲಸಿಗೂ ಆಗ್ತದೆ. ಹೌದಲ್ಲ, ಹೆಬ್ಬಲಸಲ್ಲಿ ಹಲಸು ಆಗ್ತದೆ. ಈಗ ಕಸಿ ಕಟ್ಟಿದ ಮೇಲೆ ಆ ಕಸಿಯ ಹಣ್ಣಿಗೆ ಇದರ ಗಿಡದ ಪರಿಣಾಮ ಏನು ಬೀರುದಿಲ್ವಾ? ಸ್ವಲ್ಪ ಮಟ್ಟಿನ 1-2%, 3% ಎಲ್ಲ ಬರ್ತದೆ. ಯಾಕೆಂದ್ರೆ ಇದರ ಬೇರು ಸ್ವಲ್ಪ ವೈಲ್ಡ್, ಸ್ವಲ್ಪ ಸೊಕ್ಕುವಂತ ಗುಣ, ಮತ್ತೆ ಸ್ವಲ್ಪ ನೀರು ಕುಡಿಯುವಂತ, ಅಂದ್ರೆ ಬೆಳವಣಿಗೆ ಆಗುವಂತ ಗುಣ, ಅದೆಲ್ಲ ಕಾಟು ಗಿಡ ಈ ರೂಟ್ ಸ್ಟಾಕ್ ಇಂದ ಬರ್ತದೆ, ಬರುದಿಲ್ಲ ಅಂತಲ್ಲ. ಆದ್ರೆ ಅದರ ಈ DNA ಚೇಂಜ್ ಆಗುದಿಲ್ಲ, RNA ಚೇಂಜ್ ಆಗ್ತದೆ, DNA ಚೇಂಜ್ ಆಗುದಿಲ್ಲ. ವಾತಾವರಣಕ್ಕೆ ಮತ್ತೆ ಕೆಲವು ಪರಿಸ್ಥಿತಿಗೆ ಎಲ್ಲ ಸ್ವಲ್ಪ ಚೇಂಜಸ್ ಬರ್ತದೆ. ಆದ್ರೆ ಅದರ ಮೂಲ ಗುಣ ಹೋಗುದಿಲ್ಲ. ಕೆಲವು ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಮರ ಬೆಳೆದಾಗ ಮೂಲ ಗುಣ ತನ್ನಷ್ಟಕ್ಕೆ ಬರ್ತದೆ. ಈ ವರ್ಷ ಹಣ್ಣು ಕೆಂಪಿದ್ರೆ ಬರುವ ವರ್ಷ ಸ್ವಲ್ಪ ಲೈಟ್ ಬರ್ಬೋದು. ನೆಕ್ಸ್ಟ್ ಅಂತೂ ಸರಿ ಬೆಳೆದಾಗ ನಿಮ್ಗೆ. ಅಲ್ಲ, ಈ ಗಿಡಕ್ಕೆ ಎಷ್ಟು ತಿಂಗಳಾಗಿದೆ? ಇದಕ್ಕೆ ಸಾಮಾನ್ಯ 4 ತಿಂಗಳಾಯ್ತು. 4 ತಿಂಗಳು ಲೋಕಲ್ ಇದು? 3 ತಿಂಗಳು 4 ತಿಂಗಳು. ಇದೊಂದು ಗಿಡಕ್ಕೆ 4 ತಿಂಗಳಾಗಿದೆ, ಇದು ಬಾಕಿ 3 ತಿಂಗಳಾಗಿದೆ. ಇದನ್ನು ಎಲ್ಲಿಗೆ ಕನೆಕ್ಟ್ ಮಾಡ್ತೀರಿ? ಇದನ್ನ ಈಗ ಇಲ್ಲಿ ಸಾಮಾನ್ಯ 6 ಇಂಚು ಬಿಟ್ಟು ಇಷ್ಟೇ ಹತ್ರದಲ್ಲಿ ನಾವು ಇದು ಒಮ್ಮೆ ನಾನು ಗ್ರಾಫ್ಟ್ ಮಾಡಿ ಫೈಲ್ ಆದದ್ದು, ಅದನ್ನು ಈ ಸೈಡ್ ಇಂದ ಇನ್ನು ಈ ವರ್ಷ ಪುನಃ ಮಾಡ್ಬೋದು. 2 ಸರ್ತಿ ಮಾಡ್ಲಿಕ್ಕೆ ಆಗ್ತದೆ. 3ನೇ ಸರ್ತಿ ನಾವು ಮಾಡೋದಿಲ್ಲ, 3 ಸರ್ತಿ ಮಾಡೋದಿಲ್ಲ. ಕೆಲವೊಮ್ಮೆ 3 ಸರ್ತಿ ಮಾಡೋದ್ರೆ ಇಲ್ಲಿ ಕೆಳಗೆ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಇದಾದ್ರೆ ಮತ್ತೆ ಅದು ನಾವು ಅದನ್ನು ಗ್ರಾಫ್ಟ್ ಮಾಡ್ಲಿಕ್ಕೆ ಇಲ್ಲ, ಅದನ್ನು ಫಾರೆಸ್ಟ್ ನವರಿಗೆ ಫ್ರೀ ಕೊಟ್ಟು ಬಿಡುದು. ಪ್ರತಿ ವರ್ಷ ಸಿಗ್ತದೆ. ಕರೆಕ್ಟ್. ಕಳೆದ ವರ್ಷ 4,000 ಗಿಡ ಸಿಕ್ಕಿದೆ. ಹೌದಾ? ಪ್ರತಿ ವರ್ಷ ಸಿಗ್ತದೆ. 2,000 ಗಿಡ 3,000 ಗಿಡ ಅಲ್ಲ ಪ್ರತಿ ವರ್ಷ ಸಿಗ್ತದೆ. ವರ್ಷದಲ್ಲಿ ಒಟ್ಟು ಎಷ್ಟು ಸಾವಿರ ಗಿಡ ನೀವು ಮಾಡ್ತೀರಿ? ಇಲ್ಲಿ ಅದೇ ಒಂದು 30,000 ಗಿಡ. ಕಳೆದ ವರ್ಷ 35,000 40,000 ಗಿಡ ಮಾಡಿದೆ. 40,000 ಮಾಡುವಾಗ 4,000 ಗಿಡ ಸಿಗ್ತದೆ, ವೇಸ್ಟ್ ಸಿಗ್ತದೆ, ಫಾರೆಸ್ಟ್ ನವರಿಗೆ ಕೊಡೋದು. ನೋಡಿ ಸ್ನೇಹಿತರೆ, ಒಂದು ಗಿಡವನ್ನು ಆಯ್ಕೆ ಮಾಡ್ಕೊಂಡು ಅದು ಯಾಕೆ ಹೊರಸುದಿಲ್ಲ? ಅದು ಹೊರಸುದಂದ್ರೆ ಅಲ್ಲಿ ಸ್ವಲ್ಪ ಈ ಎಲೆ ತೆಗ್ದೆ ನಾನು. ಅದು ಅದರ ಹಾಲು ಮತ್ತೆ ಈ ಮಳೆಗಾಲದ ಮಣ್ಣು ರಟ್ಟಿ ಹೀಗೆ ಇದಾಗಿರ್ತದೆ, ಅದಕ್ಕೆ ಸ್ವಲ್ಪ ಒರೆಸ್ಕೊಂಡದ್ದು ಅಷ್ಟಕ್ಕೆ.
ನೀವೀಗ ನಿಧಾನಕ್ಕೆ ಕಸಿ ಕಟ್ಟಿ, ಹಾ. ಆದರೆ ವೇಗವಾಗಿ ನೀವು ಕಟ್ಟುವಾಗ ನಿಮಗೆ ಹೌದು. ಎಷ್ಟು ನಿಮಿಷ ಬೇಕಾಗುತ್ತೆ ಒಂದು ಗಿಡ ಕಟ್ಟಲಿಕ್ಕೆ? ಈಗ ಫಾಸ್ಟ್ ಕಟ್ಟಿದ್ರೆ ಈಗ ಒಂದಕ್ಕೊಂದು ಎಲ್ಲ ರೆಡಿ ಎಲ್ಲಿ ಕೈಗೆಲ್ಲ ಸಿಕ್ಕುವಾಗಿ ಇಟ್ಕೊಂಡು ಮಾಡುವಾಗ ನಾವು ಸಾಮಾನ್ಯ ಮಿನಿಟಿಗೆ ಒಂದು ಒಂದು ನಿಮಿಷಕ್ಕೊಂದು, ಒಂದು ನಿಮಿಷಕ್ಕೊಂದು ಮಾಡ್ಲಿಕ್ಕೆ ಆಗ್ತದೆ. ಅಲ್ಲ 55 ಹಾ 55ರಿಂದ 60 ಸೆಕೆಂಡಿಗೆ ಅದು ಎಲ್ಲಾ ಟೈಮ್ ನಮ್ಗೆ ಒಳ್ಳೆ ಬೆಳಿಗ್ಗಿನ ಹೊತ್ತು ಎನರ್ಜಿ ಇರಬೇಕು ನಿಮ್ಗೆ. ಎನರ್ಜಿ ಇರುವಾಗ ಹಾ. 60 ಕಟ್ಲಿಕ್ಕೆ ಆಗ್ತದೆ. ಮತ್ತೆ ಮಧ್ಯಾಹ್ನ ಆಗುವಾಗ ಅದು 50ಕ್ಕೆ ಬರ್ತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ನಮಗೆ ಅಷ್ಟು ಸ್ಪೀಡ್ ತೋರಿಸೋದು ಬೇಡ, ಅದೇ ನಿಧಾನಕ್ಕೆ ನೀವು ವಿವರಿಸ್ತಾ ಹೇಳ್ತಾ ಹೋಗಿ. ಮಾಡ್ಬೇಕಾಗ್ತದೆ. ಅದೇ ಹಾಗೆ ಮಾಡುವಾಗ ಇದು ಗಿಡಗಳು ಕೆಲವೊಮ್ಮೆ ನಿಧಾನ ಕಟ್ಟೋದ್ರಿಂದ ಈ ಎಷ್ಟು ಸ್ಪೀಡ್ ಕಟ್ಟಿತ ಅಷ್ಟು ಪರ್ಸೆಂಟೇಜ್ ಜಾಸ್ತಿ. ನಾವು ಸ್ಲೋ ಕಟ್ಟುವಾಗ ಪರ್ಸೆಂಟೇಜ್ ನಿಜವಾಗಿ ಇದರಲ್ಲಿ ಅಷ್ಟು ಗೊತ್ತಾಗುದಿಲ್ಲ. ರಂಬುಟಾನ್ ಅಲ್ಲೆಲ್ಲ ನಿಮ್ಗೆ ಬ್ರೌನ್ ಆಗ್ತದೆ. ಹೌದಲ್ಲ, ಗಾಳಿ ಇದಾಗಿ ಬ್ರೌನ್ ಆಗ್ತದೆ. ಆ ಬ್ರೌನ್ ಆದ ಟೈಮ್ ಕೊಡಬಾರ್ದು ಅದಕ್ಕೆ, ಟೈಮ್ ಕೊಡಬಾರ್ದು. ಎಷ್ಟು ಫಾಸ್ಟ್ ಕಟ್ಟಿದ ಅಷ್ಟು ಪರ್ಸೆಂಟೇಜ್ ಅಲ್ಲ. ಹಾಗಾದ್ರೆ ಈಗ ಒಂದನ್ನು ನಿಧಾನಕ್ಕೆ ಕಟ್ಟಿ, ಇನ್ನೊಂದನ್ನು ಫಾಸ್ಟ್ಗೆ ತೋರಿಸಿ. ಅದು ನೋಡು. ಫಸ್ಟಿಗೆ ಇದಕ್ಕೆ ಒಂದು ಉಲ್ಟಾ ಯು ಆಕಾರದಲ್ಲಿ ಅಥವಾ ಚೌಕಾಕಾರದಲ್ಲಿ ಕೂಡ ಹಾಕೊಳ್ಬಹುದು. ಒಂದು ಹೀಗೆ ಒಂದು ಗೆರೆ, ಅದರ ನಂತರ ಹೀಗೆ ಒಮ್ಮೆ ಚೂರಿ ಇಟ್ಟರೆ ತೆಗಿಲಿಕ್ಕಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ, ಕೆಲವರು ಹೀಗೆ ಮೇಲೆ ಕೆಳಗೆ 4 ಚೌಕ ಹೇಗೂ ಮಾಡ್ಬೋದು, ನಮ್ಮ ಅನುಕೂಲಕ್ಕೆ. ಇದು ಈಗ ಆಯ್ಕೆ ಮಾಡಿದ ಬಡ್ಡೊಡ್ಡು. ಇದರಲ್ಲಿ ಈ ಪ್ರತಿ ಒಂದು ಎಲೆಯ ಇಲ್ಲಿ ಚಿಗುರುವಂಥದ್ದು, ಬುಡದಲ್ಲಿ ಚಿಗುರುವಂತ ಕಣ್ಣು ಇರ್ತದೆ. ಈ ಕಣ್ಣಲ್ಲಿ ಇದರ ಅಂಗಾಂಶ ಬಂದಿರ್ತದೆ ಚಿಗುರುವಂತ. ಈ ಆ ಒಂದು ಕಣ್ಣು ಇಡೀ ಒಂದು ಮರದ ಭವಿಷ್ಯ. ಅದು ಪ್ರತಿಯೊಂದರಲ್ಲಿ ಮರದ ಶಕ್ತಿ ಎಲ್ಲ ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೇವಲ್ಲ, ಇದೇ ಮೊಳಕೆ. ಈ ಮೊಳಕೆಯ ಗುಣವೇ ಇಲ್ಲಿಗೆ ನಾವು ವರ್ಗಾಯಿಸುದು. ಅದು ಮತ್ತೆ ಇದು ಅಲ್ಲಿ ಗೆಲ್ಲಾಗಿ ಮರ ಆಗಿ, ಎಷ್ಟೇ ದೊಡ್ಡ ಮರವಾದ್ರೂ ಕೂಡ ಅದರದ್ದೆಲ್ಲ ಸತ್ವ ನ್ಯಾನೋ ಟೆಕ್ನಾಲಜಿಯಲ್ಲಿ ಇಲ್ಲಿದೆ ಅಲ್ವಾ, ಪ್ರಕೃತಿಯಲ್ಲಿ ನ್ಯಾನೋ ಇದೆ. ಹೌದು. ಹಾಗಾಗಿ ಇದರ ಗುಣ ಚೇಂಜ್ ಆಗೋದಿಲ್ಲ. ಇನ್ನು ಅದರಲ್ಲಿ ಈಗ ಒಂದು ಮಾರ್ಕ್ ಮಾಡಿ ಆಯ್ತು, ಇದರಲ್ಲಿ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಅದರ ಜೋಲಿ ಎಲ್ಲ 4 ಸುತ್ತದಲ್ಲಿ ಇದಾಯ್ತು. ಇನ್ನು ಮೇಣವೂ ಬರೋದಿಲ್ಲ ಅದರಲ್ಲಿ. ಎಲ್ಲ ಇದರ ಕೆಲಸ ಆಯ್ತು. ಇದನ್ನು ಒರೆಸಿಕೊಳ್ಳುದು. ಇದರಲ್ಲಿ ಮೇಣ ಎಲ್ಲ ಇದಾಯ್ತು. ಸ್ವಲ್ಪ ಬೇಕಿದ್ರೆ ಇಲ್ಲಿ ಚೂರು ಪಕ್ಕನೆ ಫಾಸ್ಟ್ ಮಾಡುವವರಿಗೆ ಹಾಗೆ ಮಾಡಿ ಇಟ್ಕೊಳ್ಬಹುದು. ಇದನ್ನು ಒಂದು ಸ್ವಲ್ಪ ಇಲ್ಲಿ ಸೈಡಿಂದ ಚೂರು ಎಬ್ಬಿಸ್ಕೊಳ್ಬೇಕು. 2 ಸೈಡಿಂದ ಬಿಸಿ ಈ ತೊಟ್ಟಲ್ಲಿ ಹಿಡಿದು ಹೀಗೆ ಮಾಡಿದ್ರೆ ನೋಡಿ, ಅದರ ಒಳಗೆ ಒಂದು ಕಣ್ಣು ಉಂಟು ನೋಡಿ. ಆ ಕಣ್ಣು ಬರಬೇಕು. ಅದು ತುಂಬಾ ಇಂಪಾರ್ಟೆಂಟ್. ಇಡೀ ಅಂಗಾಂಶ ಬರುವುದೇ ಅಲ್ಲಿ, ಇದೇ ಬರಬೇಕು. ಅದು ಬಾರದಿದ್ರೆ ನಮ್ಗೆ ಚಿಗುರುದಿಲ್ಲ. ಯಾವುದು ಗೊತ್ತಾಯ್ತಾ? ಗೊತ್ತಾಯ್ತು ಕಾಣ್ತದೆ ನೋಡಿ ಇಲ್ಲಿ. ಹೌದು, ಈ ಚೂರಿಯ ಇದು ಕರೆಕ್ಟ್. ಅದು ಬರಬೇಕು. ಅದು ಬಂದ್ರೆ ಆ ಚಿಗುರುವಂತ ಇದು ಬರ್ತದೆ ಅದಕ್ಕೆ. ಇನ್ನು ತೊಟ್ಟನ್ನು ತೆಗೆಯುವುದು. ಇನ್ನು ಬೇರೆ ಎಲ್ಲಿಯಾದ್ರೂ ನಾವು ತೊಟ್ಟು ಉದ್ದ ಬಿಟ್ಟರೆ ಬಿಡಕ್ಕಾಗಲ್ಲ. ಇಲ್ಲ, ಅದು ಅದರ ಮೇಲೆ ನಾವು ಪ್ಲಾಸ್ಟಿಕ್ ಸುತ್ತೇವೆ. ಇದು ಎಲ್ಲಿಯಾದ್ರೂ ಡ್ಯಾಮೇಜ್ ತೆಗೆಯುವಾಗ ಡ್ಯಾಮೇಜ್ ಆದದ್ದನ್ನು ತಕೊಳ್ಬೇಕು. ಇದನ್ನು ಇನ್ನೇನಿಲ್ಲ, ಬಾರಿ ಫಾಸ್ಟ್ ಆಗ್ತದೆ ನೋಡಿ. ಓಪನ್ ಆಯ್ತು. ಓಪನ್ ಆಯ್ತು. ಇಲ್ಲಿ ಇದರ ಉದ್ದ ನಮ್ಮ ಅಂದಾಜು ಕಣ್ಣಳತೆಯಲ್ಲಿ ಎಷ್ಟು ಉದ್ದ ಬೇಕು ಇದನ್ನು ನೋಡ್ಕೊಂಡು ಇದನ್ನು ಅಷ್ಟೇ ತುಂಡು ಮಾಡ್ಕೊಳ್ಳೋದು. ಆಯ್ತು. ಪ್ಲಾಸ್ಟಿಕ್ ರೆಡಿ ಇರಬೇಕು, ಕಾಯಬಾರ್ದು. ಹೌದು. ಹೀಗೆ ಮಾಡಿ ಅದನ್ನು ಅದಕ್ಕೆ ಜೋಡಿಸುದು. ಇಲ್ಲಿಗೆ ಹೀಗೆ ಇದು ಸ್ವಲ್ಪ ಒಳಗೆ ಹೋಗ್ಬೋದು ಸ್ವಲ್ಪ. ಈಗ ನೋಡಿ, ಅದು ಎಲ್ಲ ನೋಡಿ ಎಲ್ಲ ಕೂತಿತ್ತು. ಈ ಸೈಡ್ ಮತ್ತೆ ಈ ಸೈಡ್ ಸ್ವಲ್ಪ ಗ್ಯಾಪ್ ಬೇಕು. ಯಾಕೆ? ಇದು ನಾವು ಪ್ಲಾಸ್ಟಿಕ್ ಸುತ್ತುವಾಗ ಒಂದು ಸೈಡ್ ಇದು ಜಾರುವ ಜಾಗ, ಅದು ಜಾರ್ತದೆ, ಒಂದು ಸೈಡ್ ಜಾಮ್ ಆಗ್ತದೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಎಲ್ಲ ಮೇಲೆ ಮತ್ತೆ ಕೆಳಗೆ ಸರಿಯಾಗಿ ಇಟ್ಕೊಳ್ಳೋದು. ಅದು ಗ್ಯಾಪ್ ಇಟ್ಕೊಳ್ಬೇಕು. ಇನ್ನು ಇದಕ್ಕೆ ಯಾವುದೇ ರೀತಿಯಲ್ಲಿ ಕೈ ತಾಗಬಾರ್ದು. ಈಗ ಹಿಡ್ಕೊಳ್ಬೇಕಿದ್ರು ಕೂಡ ಒಂದು ಪ್ಲಾಸ್ಟಿಕ್ ಅಡ್ಡ ಹಿಡ್ಕೊಂಡೆ ಹೀಗೆ ನೋಡಿ. ಇದು ಇಲ್ಲಿಗೆ ಈಗ ಎಲ್ಲ ಕಡೆ ಕವರ್ ಆಯ್ತು. ಕೆಳಗೆವರೆಗೆ ಬಂತು. ಮತ್ತೆ ಟೈಟ್ ಆಗಿ ಸುತ್ತಿದ್ರೆ ಆಯ್ತು. ಇಷ್ಟು ಮಾಡಿ ಇದು ಅಲ್ಲಿಗೆ ಮುಗಿಯಿತು. ಇದು ಟೈಟ್ ಆಯ್ತು, ಇನ್ನು ಬಿಚ್ಚುದಿಲ್ಲ. ಇದು ಬಡ್ಡಿಂಗ್ ಇಷ್ಟೇ. ಇನ್ನು ಏನು ಅಂತ ಹೇಳಿದ್ರೆ, ಇದರಲ್ಲಿ ನಾವು ಹೇಳಬೇಕಾದ್ದು, ಈ ಸಿಪ್ಪೆ ಮತ್ತೆ ಮರದ ಮಧ್ಯೆ ನೋಡಿ, ಇದರ ಮಧ್ಯೆ
ಇಲ್ಲಿ ಏನು ಉಂಟು ಅಂತ ಹೇಳಿದ್ರೆ ಕೇಂಬಿಯಂ ಲೇಯರ್ ಅಂತ ಒಂದು ಬರ್ತದೆ. ಹ್ಮ್ ಈ ಮರದ ಬೆಳವಣಿಗೆ ಆಗುದು ಅಲ್ಲಿ ಹ್ಮ್ ದ್ವಿದಳದಲ್ಲಿ. ಹ್ಮ್ ನಿಮ್ಗೆ ಏಕದಳದಲ್ಲಿ ಈ ಕೇಂಬಿಯಂ ಲೇಯರ್ ಇಲ್ಲ, ಹಾ. ಸಿಪ್ಪೆ ಅಂತ ಹೇಳಿ ಇಲ್ಲ. ಹೌದು. ಈ ಕೇಂಬಿಯಂ ಲೇಯರ್ ನೀರಾಗಿರುವಾಗ ಹ್ಮ್. ನಾವು ಈ ಬಡ್ಡನ್ನು ಹಾಕಿದ್ರೆ ಅದು ತಕೊಳ್ತದೆ, ಹಾ. ಇಲ್ಲ ಅಂದ್ರೆ ತಕೊಳ್ಳುದು. ನೇರ ಬಿಸಿಲಲ್ಲೇ ಇಡುದು. ಹ್ಮ್ ಇದು ನೆರಳು ಗಿಡ ಏನು ಬೇಡ, ನೆರಳು ಬೇಡ, ಹ್ಮ್ ನೇರ ಬಿಸಿಲಲ್ಲೇ 1 ತಿಂಗಳು ಹಾಗೆ ಬಿಡುದು. ಅಲ್ಲಿ ಹ್ಮ್ ನೀರೊಂದು ಕೊಡ್ತಾ ಇರಬೇಕು. ನೀರು ಮೇಲೆ ಬಿದ್ದರೂ ಏನಾಗೋದಿಲ್ಲ, ನೀರು ಒಳಗೆ ಹೋಗುದಿಲ್ಲ. ಅದು ಅಷ್ಟು ಟೈಟ್ ಆಗಿ ಕಟ್ಟಿದೆ. ನೀರು ಕೊಡ್ತಾ ಇರೋದು. 1 ತಿಂಗಳಾದ ನಂತರ ಈ ಭಾಗ ಫಿಲ್ಅಪ್ ಆಗ್ತದೆ. ಹ್ಮ್ ಈ ಭಾಗ ಸೈಡ್ ನಾವು ಈಗ ಗ್ಯಾಪ್ ಬಿಟ್ಟಿದ್ದೇವಲ್ಲ, ಹೌದು. ಅದು ಫಿಲ್ಅಪ್ ಆಗ್ತದೆ. ಹ್ಮ್ ಆ ನಂತರ 1 ತಿಂಗಳು ನಾವು ಇದಕ್ಕೆ ಇದು ತಾರೀಕು ಹಾಕೊಂಡಿರ್ತೇವೆ. ನಾವು ದಿನಕ್ಕೊಂದು 500, ಇಬ್ಬರೊಟ್ಟಿ ಸೇರಿದ್ರೆ 500 ಗಿಡ, 700 ಗಿಡದವರೆಗೆ ಕಟ್ತೇವೆ. ಹ್ಮ್ ಪ್ರತಿದಿನದ್ದು ಡೇಟ್ ಡೇಟ್ ಹಾಕೊಂಡಿರ್ತೇವೆ. ಹ್ಮ್ ಆ ನಂತರ 1 ತಿಂಗಳ ನಂತರ ಇಲ್ಲಿಂದ ಕಟ್ಟ ಬಿಚ್ಚಿಸುದು. ಹ್ಮ್ ಕಟ್ಟ ಬಿಚ್ಚಿಸಿ ಹ್ಮ್ 1 ವಾರ ಬಿಡುದು ಪುನಃ ಅದೇ ರೀತಿ ಅಲ್ಲೇ. ಹ್ಮ್ 1 ವಾರದಲ್ಲಿ ಕೂಡ ಈ ಸಿಪ್ಪೆ ಸಾಯದೇ ಇದ್ರೆ ಹ್ಮ್ ನಮ್ಮ ಗ್ರಾಫ್ಟ್ ಸಕ್ಸಸ್ ಪಾಸ್ ಆಯ್ತು ಅಂತ ಲೆಕ್ಕ. ಪಾಸ್ ಆಯ್ತು ಅಂತ ಲೆಕ್ಕ. ಹಾ. ಆ ನಂತರ 1 ವಾರದ ನಂತರ ಇದನ್ನು ಇಲ್ಲಿಂದ ಕಟ್ ಮಾಡೋದು. ಹಾ. ಇಲ್ಲಿಂದ ಈಗ ಬಡ್ ಮಾಡಿದಿಂದ 1 ಇಂಚು ಮೇಲೆ ಹೌದು. ಕಟ್ ಮಾಡಿ ಹ್ಮ್ ಅದನ್ನು ತಕೊಂಡು ಬಂದು ಪಾಲಿಹೌಸ್ನ ಒಳಗೆ ಇಟ್ರೆ ನಿಮ್ಗೆ ಅದು ಇಲ್ಲಿ ಹೀಟ್ ಜಾಸ್ತಿ. ಪಾಲಿಹೌಸ್ ನಲ್ಲಿ ಬೇಗ ಚಿಗುರು ಬರ್ತದೆ. ಇಲ್ಲಿ ಎಲ್ಲ ಬರ್ತದೆ ಫಸ್ಟಿಗೆ ಚಿಗುರು. ಹ್ಮ್ ಈ ಕಣ್ಣುಗಳಲ್ಲೆಲ್ಲ ರೂಟ್ ಸ್ಟಾಕ್ ಅಲ್ಲಿ ಬರ್ತದೆ. ಫಸ್ಟಿನ ಪ್ರಿಫರೆನ್ಸ್ ಇದೇ ಬೆಳಿಬೇಕು ಅಂತ. ಈ ಗಿಡಕ್ಕೆ ಏನು ಅಂತ ಹೇಳಿದ್ರೆ ನನ್ನ ಮಕ್ಕಳೇ ಬೆಳಿಬೇಕು ಅಂತ, ಅವರ ಮಕ್ಕಳು ಬೆಳಿಬಾರ್ದು ಅಂತ ಪ್ರಕೃತಿ ನಿಯಮ. ಹೌದು. ಹಾಗಾಗಿ ಅದು ಬರ್ತಾ ಇರ್ತದೆ. ಅದನ್ನು ತೆಗೆಯುದು. ಆ ನಂತರ ಆಪ್ಷನ್ ಇಲ್ಲ, ಆಪ್ಷನ್ ಇಲ್ಲ, ಅದ್ರಲ್ಲೇ ಬರಬೇಕು. ಹಾಗೆ ಬಂದ್ರೆ ಅದು ಗಿಡ ಆಗಿ ಇಲ್ಲೆಲ್ಲ ಕೆಲವು ಗಿಡ ಉಂಟು. ಬಂದಿದೆ ಯಾವ್ದಾದ್ರು? ಹೌದು ಬಂದಿದೆ, ತೋರಿಸಿ. ಓ ಇಲ್ಲಿದೆ. ಹೌದು, ಇಲ್ಲಿಗೆ ತರ್ತೇನೆ. ಕೆಲವು 2 ಬಂದಿದೆ. ಇದು 2 ಬಂದಿದೆ. 2 3 ಗಿಡ. ಕೆಲವು ಸಿಂಗಲ್ ಬಂದಿದೆ. ಇದೆಷ್ಟು, 1 ತಿಂಗಳಾಗಿದೆ? ಹೌದು, ಇದು 1 ತಿಂಗಳಾಗಿದೆ. ಇದು ಸಿಂಗಲ್ ಬಂದಿದೆ. ಇದು ಪಾಸ್ ಅಂತ ಲೆಕ್ಕ? ಇದು ಪಾಸ್ ಆದದ್ದು. ಈಗ ಇಲ್ಲಿ ಬಾರಿ ತೋರದೋರದ್ದು ಗಿಡಗಳಿಗೆ ಕಟ್ಟಿದಾಗಿತ್ತು. ಅದು ಇದು ದಿವೆ ಹಲಸು, ಇದು ಇದನ್ನು ಕಟ್ಲಿಕ್ಕೆ ಆಗ್ತದೆ. ಇದು ಜಿಗುಜ್ಜೆ. ಜಿಗುಜ್ಜೆ ಹೀಗೆ ಬರ್ತದೆ. ಜಿಗುಜ್ಜೆದ್ದು ಈ ರೀತಿ ಕಸಿ ಮಾಡ್ತೀರಲ್ಲ? ಹೌದು ಹೌದು. ಓಹೋ, ಅದರಲ್ಲೂ ಬಂದಿದೆ ಹಾಗೆ? ಹೌದು, ಸೇಮ್. ಹೌದು, ಚಿಗುರಲ್ಲಿ. ಹೆಬ್ಬಲಸಿಗೆ ಹೆಬ್ಬಲಸು ಕಟ್ಲಿಕ್ಕೆ ಆಗ್ತದೆ. ದೀವಿ ಹಲಸಿಗೆ ಯಾವ ಹಲಸನ್ನು ಕಟ್ಟುದು? ಯಾವುದು? ಯಾವ ಹಲಸು ಆಗ್ತದೆ ದೀವಿ ಹಲಸಿಗೆ? ಇಲ್ಲ, ದೀವಿ ಹಲಸನ್ನು ನಾವು ಹೆಬ್ಬಲಸಿಗೆ ಕಟ್ಟುದು. ನಿಮ್ಗೆ ದೀವಿ ಹಲಸಿಗೆ ತಾಯಿ ಬೇರು ಇಲ್ಲ. ಹೌದಲ್ಲ? ನೀವು ಎಲ್ಲ ಕಡೆ ನರ್ಸರಿಯಲ್ಲಿ ನೋಡಿ, ಅದು ನಿಮ್ಗೆ ಬೇರು ಬರ್ಲಿಕ್ಕೆ ಕಟ್ಟುದು, ಅಥವಾ ಬೇರಿನ ಗಿಡವನ್ನು ತೆಗೆದು ಕಟ್ಟುದು, ಇದು ನೆಡುದು. ಅದ್ರಲ್ಲಿ ತಾಯಿ ಬೇರು ಇಲ್ಲ. ಮಳೆಗಾಲ ಬರುವಾಗ ಅದರಲ್ಲಿ ಈಗ ಈ ಟೈಮಲ್ಲಿ ನೀವು ನೋಡಿದ್ರೆ ಎಲ್ಲಾ ದೀವಿ ಹಲಸಿನ ಮರದಲ್ಲಿ ಕಾಯಿ ಫುಲ್ ಇರ್ತದೆ, ಎಲೆಯೂ ಫುಲ್ ಇರ್ತದೆ. ಈಗ ಗಾಳಿಯೂ ಉಂಟು, ಬುಡ ಮೆದುವಾಗಿದೆ, ಇಡೀ ಮರ ಸಮೇತ ಬೀಳುವಂತದ್ದು ನಿಮ್ಗೆ ಕಾಮನ್. ಒಂದು ಸೈಡ್ ಮಾಲಿ ಬೀಳುದು. ಅದಕ್ಕೆ ಟ್ಯಾಪ್ ರೂಟ್ ಕೊಟ್ರೆ ನಿಮ್ಗೆ ಹೆಬ್ಬಲಸಿದ್ದು ಹೇಗೆ ಅಂತ ಹೇಳಿದ್ರೆ, ಗಿಡ ಮೇಲೆ ಎಷ್ಟು ಎತ್ತರ ಉಂಟು ಅಷ್ಟೇ ಕೆಳಗೆ ಹೋಗ್ತದೆ ಅದು. ಆಗ ಅದು ಬೀಳ್ಲಿಕ್ಕೆ ಬಿಡುದಿಲ್ಲ. ಇದೀಗ ಎಷ್ಟು ತಿಂಗಳಾಗಿರುವಂತ ಗಿಡ ಇದು? ಅದು 1.5 ತಿಂಗಳಾಯ್ತು. ಇದಾ? ಹೌದು, ಇದು 1.5 ತಿಂಗಳು. ಇದು ಇದಕ್ಕೆ 2 ತಿಂಗಳಾಯ್ತು. 2 ತಿಂಗಳಾಯ್ತು. ಇದು ಅದು 3 ತಿಂಗಳಾಗ್ತಾ ಬಂತು. ಇನ್ನು 15 ದಿವಸದಲ್ಲಿ ಅದು ಇದು ಪ್ಲಾಂಟ್ ಮಾಡುವ ಸ್ಟೇಜ್ ಬಂದಾಯ್ತು. ಇದು ಕೆಲ ತಿಂಗಳ ಗಟ್ಟಲಾಗಿದೆ ಅಂತ? ಇದು ಒಂದು 5-6 ತಿಂಗಳು. ಇದು ಟೋಟಲ್ ಕಟ್ಟಿ 6 ತಿಂಗಳ, 5 ತಿಂಗಳು 6 ತಿಂಗಳಾಯ್ತು. ರೆಡಿ ಆಗಿದೆ ಈಗ ಗಿಡ? ಇದು ರೆಡಿ ಆಗಿದೆ. ಹೌದು, ಬೇರೆ ಬೇರೆ ವೆರೈಟಿ ಉಂಟು. ಅದು ಒಬ್ಬರಿಗೆ ದೊಡ್ಡ ದೊಡ್ಡ ಇಲ್ಲ, ಒಬ್ಬರಿಗೆ ಒಂದೊಂದು ವೆರೈಟಿಗಳು. ಹೌದು, ಒಂದೊಂದು ವೆರೈಟಿ. ಕೆಲವರು ವೆರೈಟಿ ಸಂಗ್ರಹ ಮಾಡುವವರಿಗೆ. ನೀವು ಇದಲ್ಲ, ಯಾವ ಡಿಪಾರ್ಟ್ಮೆಂಟ್ಗೆ ನೀವು ಅದು ಕೊಡೋದು? ಸರ್ಕಾರದ್ದು? ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ್ದು, ಹೆಸರುಘಟ್ಟ, ಬೆಂಗಳೂರು. ಮತ್ತೆ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್, GKVK, ಬೆಂಗಳೂರು. ಅದು ಅವರಿಗೆ ಇವರಿಗೆ ಕೊಡ್ತೇನೆ. ಲಾರಿಯಲ್ಲೇ ಬರುತ್ತಾರೆ? ಹೌದು, ಅದು ನಾವೇ ಕಳಿಸುದು. ಅವರು 2 ಸಂಸ್ಥೆಯವರು ಕೂಡ ಒಂದೊಂದು ವೆರೈಟಿ ರಿಲೀಸ್ ಮಾಡ್ತಾ ಇರ್ತಾರೆ. ಈಗ IIHR, ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದವರು ಸಿದ್ದು ಮತ್ತೆ ಶಂಕರ ಅಂತ ಹೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಪೇಟೆಂಟ್ ಆಗಿದೆ. ಅವರು ಮಾತ್ರ ಮಾರಾಟ ಮಾಡೋದು? ಹೌದು, ಅವರು ಮತ್ತೆ ಆ ಗಿಡದ ಓನರ್
ಪರಮೇಶ್ ಅಂತ ಹೇಳಿ, ಹಾ ಸಿದ್ದು ಹಲಸಿನ ಓನರ್ ಅವರು, ಹಾ. ಮತ್ತೆ ಶಂಕರ ಹಲಸಿನ ಶಂಕರಯ್ಯ ಅಂತ ಹೇಳಿ ಹಾ ಅವರು ಮಾತ್ರ ಅದಕ್ಕೆ ಹಕ್ಕುದಾರರು. ಹಾ 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 ಈ ಗಿಡಗಳು ಮಾರಾಟ ಆಗುವಾಗ ಆ ಗಿಡಗಳ ಒಂದು ಪಾಲು ಅವರಿಗೂ ಕೂಡ ರಾಯಲ್ಟಿ ಹೋಗ್ತದೆ. ಹೋಗ್ತದಲ್ಲ. ನಾವು ಯಾಕೆ ಬೋರ್ಡ್ ಹಾಕಿದ್ದು ಅಂತ ಹೇಳಿದ್ರೆ, ಹೌದು, ಆಗ ಅದನ್ನ- ನೀವು ಹೇಳಿದ್ರಿ ಬೋರ್ಡ್ ಹಾಕಿದ್ದು. ಅದನ್ನು ಕೇಳೋದಂತ ಯೋಚನೆ ಮಾಡಿದೆ ನಾನು. ಈ ಪೇಟೆಂಟ್ ಆದ ಗಿಡಗಳು ಹಾ. ನಿಮಗೆ 9 ವರ್ಷದವರೆಗೆ ಯಾವ ನರ್ಸರಿ ಅವರು ಮಾಡ್ಲಿಕ್ಕಿಲ್ಲ. ಹಾ. ನಾನೀಗ 1 ವರ್ಷದ ಗಿಡವನ್ನು ತಗೊಂಡೋಗಿ ನೆಟ್ಟು ಅದರಿಂದ ಪುನಃ ಕಡ್ಡಿ ತೆಗೆದು ಮಾಡುವ ಹಾಗೆ ಇಲ್ಲ ಯಾವ ನರ್ಸರಿ ಅವರು ಕೂಡ. ಹಾ. IIHR ಇಂದಲೇ ಗಿಡ ತಕೊಂಡೋಗಿ ಅವರು ನೆಟ್ಟು ಸಾಕಿ ಅದರಿಂದ ಗೆಲ್ಲು ತೆಗೆದು ಗಿಡ ಮಾಡಿ ಮಾರ್ತೇನೆ ಅಂತ ಹೇಳಿದ್ರು ಮಾರ್ಲಿಕ್ಕಿಲ್ಲ. ಹಾ ಪೇಟೆಂಟ್ ಇದು ಹಾಗೆ ಸಿಸ್ಟಮ್ ಹಾಗೆ. ಹಾಗೆ ಹಾ. ಹಾಗೆ ಮಾರ್ಲಿಕ್ಕೆ ಇಲ್ಲದೆ ಇರೋದ್ರಿಂದ ಹ್ಮ್ ನಮಗೆ ಇಲ್ಲಿ ಅದನ್ನೇ ನಮ್ಗೆ ಅವರು ಆರ್ಡರ್ ಕೊಟ್ಟಿರೋದ್ರಿಂದ ಹ್ಮ್ ನಮ್ಗೆ ಆ ಗಿಡವನ್ನು ಇನ್ನೊಬ್ರು ಬಂದು ಹ್ಮ್ ನಮ್ಗೆ ಕೊಡಿ ಅಂತ ಹೇಳ್ತಾರಲ್ಲ, ಹ್ಮ್ ಅದು ನಮ್ಗೆ ಇದಾಗ್ತದೆ, ಕೊಡ್ಲಿಕ್ಕೆ ಆಗೋದಿಲ್ಲ. ಹ್ಮ್ ಅದಕ್ಕೆ ನಾವು ಆ ವೆರೈಟಿ ಹ್ಮ್ ನಮ್ಗೆ ಅವರಿಗೆ ಹೇಳಿ ಮಾಡೋದಕ್ಕೆ ಅಂತ ಬೋರ್ಡೆ ಹಾಕಿ ಬಿಟ್ರೆ ಗಿಡ ಹಾ, ಲಭ್ಯ ಹಾ, ಇಲ್ಲ. ಹಾ. ನಮ್ಗೆ ಅವ್ರದ್ದು ಫುಲ್ ಕೆಲಸ ಅವರದೇ ಇರೋದ್ರಿಂದಾಗಿ ಹೌದೌದೌದೌದು. ನಮ್ಗೆ ಅಗತ್ಯ ಇಲ್ಲ. ಹಾ ಹಾಗಾಗಿ ನಾವು ಅದನ್ನು ಇದು ಮಾಡೋದಿಲ್ಲ. ಕರೆಕ್ಟ್ ಕರೆಕ್ಟ್. ಈಗ ನಾನು ಹೇಳುವಂಥದ್ದು, ಈಗ ನೀವು ನಮಗೆ ತೋರಿಸಿದ್ರಿ, ಈಗ ಹಾ. ತೋರಿಸಿದ ತಕ್ಷಣ ಹಾ. ಅದನ್ನು ಸ್ವಲ್ಪ ಅವರು ಅರ್ಥ ಮಾಡಿಕೊಂಡು ಹಾ. ಅವರೊಂದು 10 ಪ್ರಯೋಗ ಮಾಡಬೇಕು ಹೌದು ಅಲ್ವಾ? ಹೌದು ಯಾಕಂದ್ರೆ 10ರಲ್ಲಿ ಒಂದು ಸಲಕ್ಕೆ ಒಂದು 2 ಆಗ್ಬೋದು ಸಕ್ಸಸ್. ಹೌದು. ನಾನು ಡ್ರಾಫ್ಟ್ ಮಾಡುವಾಗ ನನಗೆ ಶುರು 91ನೇ ಇಸ್ವಿಯಲ್ಲಿ ಹಾ ಕೋಲಾಕಾರಂತರಲ್ಲಿ ಹಾ ಅಡಿಕೆ ಪತ್ರಿಕೆಯಲ್ಲಿ 91ನೇ ಇಸ್ವಿಯ ಅಡಿಕೆ ಪತ್ರಿಕೆಯಲ್ಲಿ ಕೋಲಾಕಾರಂತರ ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು, ಹಾ ಮುಖಪುಟ ಲೇಖನ. ಹಾ ಅದರಲ್ಲಿ ಬೇರೆ ಬೇರೆ ಮಾವು, ಹಲಸು, ಚಿಕ್ಕು ಎಲ್ಲವೂ ಯಾವ್ದು ಹಾಕೊಳ್ಬೇಕು ಯಾವ್ದು ಹಾಕೊಳ್ಬಾರ್ದು ಅಂತ ಎಲ್ಲ ಅವರು ಡೀಟೇಲ್ ಹಾಕಿದ್ರು. ನಾನು ಈಗ ಕೂಡ ಅದನ್ನು ಸಂಗ್ರಹದಲ್ಲಿ ಇಟ್ಕೊಂಡಿದ್ದೇನೆ. ಹ್ಮ್ ಆ ಪುಸ್ತಕ ನಾನು ಧರ್ಮಸ್ಥಳದಲ್ಲಿದ್ದೆ, ಹ್ಮ್ ನಮ್ಮ ಊರಲ್ಲಿದ್ದೆ. ಹಾ ಆ ಪುಸ್ತಕ ಓದಿದ ತಕ್ಷಣ ನನಗೆ ಅವರಲ್ಲಿ ಮಟ್ಟಂ ಹಲಸು ಒಂದು ಉಂಟು ಅಂತ ಗೊತ್ತಾಯ್ತು. ಹ್ಮ್ ಹಲಸಲ್ಲಿ ಮಟ್ಟಂ ಹಲಸು ಒಳ್ಳೇದು ಅಂತ ಅವರು ಆಗ ಹೇಳಿದ್ರು. ಹ್ಮ್ ಆ ಮಟ್ಟಂ ಹಲಸನ್ನು ನನಗೆ ಹಲಸಿನಲ್ಲಿ ಸ್ವಲ್ಪ ಜಾಸ್ತಿ ಇದು ಸಣ್ಣದಿಂದಲು. ಹ್ಮ್ ಹಾಗೆ ಆ ಮಟ್ಟಂ ಹಲಸಿನ ಗೆಲ್ಲು ಮತ್ತೆ ಬೇರೆ ಎಲ್ಲ ವೆರೈಟಿಯನ್ನು ಅಲ್ಲಿಗೆ ಹೋದ್ರೆ ತಗೊಂಡು ಬರ್ಬೋದು ಅಂತ ಹೇಳಿ ನಾನು ಅಲ್ಲಿಂದ ಪುಸ್ತಕವನ್ನೇ ಹಿಡ್ಕೊಂಡು ಸೀದಾ ಹ್ಮ್ ಕಾರಂತರಲ್ಲಿಗೆ ಹೋಗಿದ್ದೆ. ಆವಾಗ ಅವರಿಗೆ 96ನೇ ವರ್ಷ. ಹ್ಮ್ ಆಗ ಅವರಿಗೆ ಹೊರಗೆ ಬಂದು ತಿರುಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹ್ಮ್ ಮತ್ತೆ ಹೇಳಿದ್ರು, ನನ್ನ ಆಸಕ್ತಿ ನೋಡಿ ಅವರಿಗೆ ಭಾರಿ ಖುಷಿ ಆಯಿತು. ಹ್ಮ್ ಇದ್ರ ಹತ್ರ ಹೋಗಿ ಕಾಂಪೌಂಡ್ ಅಲ್ಲಿ ನೋಡಿ, ಕಾಂಪೌಂಡ್ನ ಹೊರಗೆ ಬಗ್ಗಿದೆ ಹ್ಮ್ ಮಟ್ಟಂ ಹಲಸಿದ್ದು. ಹ್ಮ್. ಅದು ಆ ಲೈನ್ ಇದು ಟೆಲಿಫೋನ್ನವರು ಅದ್ರದ್ದು ಗೆಲ್ಲು ಕಟ್ ಮಾಡ್ತಾ ಇರ್ತಾರೆ. ಹ್ಮ್ ಅದು ಕಟ್ ಮಾಡುವ ಬದಲು ನೀವು ಗಿಡ ಮಾಡಿ, ತೊಂದರೆ ಇಲ್ಲ, ಹ್ಮ್ ಅದನ್ನು ಹೊರಗಿದ್ದು ಎಲ್ಲ ತಕೊಂಡೋಗಿ ಅಂತ. ಹಾಗೆ ನಾನು ಹ್ಮ್ 100 ಹಿಡ್ಕೊಂಡು ಬಂದಿದ್ದೇನೆ. ಹಾ 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 100 ಗೆಲ್ಲು ಕಟ್ಟಿಂಗ್ಸ್ ಹಿಡ್ಕೊಂಡು ಬಂದಿದ್ದೇನೆ. ಹಾ. ಹಿಡ್ಕೊಂಡು ಬಂದು ಆಗ ಪ್ಲಾಸ್ಟಿಕ್ ತೊಟ್ಟೆ ಎಲ್ಲ ಸ್ವಲ್ಪ ಕಷ್ಟ ಸಿಗುವಂಥದ್ದು. ಈ ನರ್ಸರಿ ಬ್ಯಾಗ್ ಎಲ್ಲ ನಮ್ಮ ಊರಲ್ಲೆಲ್ಲ ಸಿಗುದಿಲ್ಲ. ಹ್ಮ್ ನಾವು ನೆಲದಲ್ಲೇ ಬೆಡ್ ಮಾಡೋದು. ಹ್ಮ್ ಅದರಲ್ಲಿ 6 ಇಂಚಿಗೆ ಒಂದೊಂದು ಬೀಜ ಹಾಕೋದು. ಹ್ಮ್ ಬೀಜ ಹಾಕಿ ನಾನು ಅಲ್ಲಿಗೆ ಹೋದದ್ದು. ಬೀಜ ಹಾಕಿ ಗಿಡ ಒಂದು ಇಷ್ಟ ಹತ್ರ ಬಂದಾಗ ನಾನು ಹೋದದ್ದು. ಹ್ಮ್ ಹೋಗಿ ಅದು 1-2 ಹಲಸಿನ ಬೀಜ ಹಾಕುವಾಗ ಅಲ್ಲಿ ಒಂದು 100 ಗಿಡ ಆಗಿತ್ತು. ಹೌದು. ಹಿಡ್ಕೊಂಡು ಹೋಗಿ ಅಲ್ಲಿಂದ ಗೆಲ್ಲು ತಗೊಂಡು ಬಂದು ಆ ಎಲ್ಲಾ ಗಿಡಕ್ಕೆ ಕಟ್ಟಿದ್ದೇನೆ. ಹಾ ಕಟ್ಟಿ ಅದು ಜೀವ ಆಗ್ತದೆ ಅಂತ ಹೇಳುವಾಗಲೇ ಹ್ಮ್ ನಮ್ಮ ಹೊಳೆಯಲ್ಲಿ ನೆರೆ ಬಂತು. ಹಾ ಈ ಗಿಡ ಅದಕ್ಕೆ ಹಾಕಿದ ಕ್ಯಾಪ್ ಅದು ಸಾಫ್ಟ್ವುಡ್ ಗ್ರಾಫ್ಟ್ ಮಾಡಿದ್ದು, ಎಪಿಕಾಟಲ್ ಗ್ರಾಫ್ಟ್ ಅದು. ಹ್ಮ್ ಅದರ ಮೇಲೆ ಕಸ ನೀರು ಎಲ್ಲ ಹೋಯ್ತು. ಹ್ಮ್ ಎಲ್ಲ ಪ್ಯಾಕೆಟ್ ಹಾಕಿದ ಪ್ಯಾಕೆಟ್ ಎಲ್ಲ ಜಾರಿ ಬಳ್ಳಕ್ಕೆ ಹೋಯ್ತು. ಪುನಃ ಮರುದಿವಸ ಅದು ಬಗ್ಗಿದ್ದನ್ನು ಸರ್ತ ಮಾಡಿ ಪುನಃ ಅದಕ್ಕೆ ಪ್ಯಾಕೆಟ್ ಹಾಕಿ ಹ್ಮ್. ಅಂತ ಅದರಲ್ಲಿ ಬಂದದ್ದು ನನಗೆ 6 ಗಿಡ, 6-7 ಗಿಡ. ಹಾ ಅದು ಪರ್ಸೆಂಟೇಜು ಹಾ ಶುರು ಕಲಿಯುವಾಗ ಅಲ್ಲ, ಬರಲಿಲ್ಲ. ಕರೆಕ್ಟ್ ಹೌದು. ಈಗ ಇದನ್ನು ಈ ವಿಡಿಯೋ ನೋಡೋರು ಕೂಡ ಹಾ. ಒಂದು ಸ್ವಲ್ಪ ಪ್ರಾಕ್ಟೀಸ್ ಶುರು ಮಾಡ್ಬೇಕು. ಹೌದು ಒಂದು ಬೇಸಿಕ್ ಐಡಿಯಾ ಕೊಟ್ಟಿದ್ದೀರಿ ನೀವು, ಹೌದು ಮತ್ತೆ ಅವರೇ ಅದನ್ನು ಸ್ವಲ್ಪ ಸ್ಟಡಿ ಮಾಡಿ 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 ಮಾಡಿದಾಗ ಅವ್ರಿಗೆ ಕೈ ಹಿಡಿತದೆ ಅಲ್ವಾ? ಹೌದು ಕರೆಕ್ಟ್ ಅಲ್ಲ? ಹೌದು ಓಕೆ. ಈ ರೀತಿ ಈಗ ಬರ್ತಾರಲ್ಲ ಜನರು, ಅವ್ರಿಗೆ ಯಾರಿಗಾದ್ರೂ ಗಿಡ ಕೊಡುವಂಥದ್ದು ಬರ್ತಾರ ಯಾರಾದ್ರೂ ಮೊದಲೇ ಕೇಳ್ತಾರೆ ಹೇಗೆ? ಬರ್ತಾರೆ. ಅದು ನಮ್ಗೆ ಹೇಗೆ ಅಂತ ಹೇಳಿದ್ರೆ, ಈ ಸಂಸ್ಥೆಗಳು, ಕೆಲವು ನರ್ಸರಿಗಳು ಹೋಲ್ಸೇಲ್ ಅಲ್ಲಿ ನಮ್ಗೆ ಜನ ಇಲ್ಲ ಇಲ್ಲಿ. ಗೊತ್ತಾಯ್ತು. ನಾವು ಇಬ್ರು ಗ್ರಾಫ್ಟ್ ಮಾಡೋರು ಮತ್ತೆ ಒಂದು ಫ್ಯಾಮಿಲಿ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ. ಅವರು ಈಗ ರಜೆಗೆ ಹೋಗಿದ್ದಾರೆ. ಹ್ಮ್. ಅವ್ರು ಎಷ್ಟೊತ್ತಿಗೂ ನಮ್ಗೆ ಫುಲ್ ಕೆಲಸ ಅವರಿಗೆ ಹ್ಮ್ ಕೊಡ್ಲಿಕ್ಕೆ, ಜನ ಬಂದವರನ್ನು ಇದು ಮಾಡಿ ಕೊಡ್ಲಿಕ್ಕೆ ನಮ್ಗೆ ಪುರುಸೊತ್ತು ಇರುದಿಲ್ಲ. ಹೌದು ಹೌದು ಹೌದು. ಹಾಗಾಗಿ ನಮ್ಗೆ ಇದೇ ಇರುವಾಗ ನಾವು ಬೇರೆ ವಿಷಯ. ಹೋಲ್ಸೇಲ್ ಇದ್ದನ್ನೇ ಇದು ಮಾಡ್ತೇವೆ. ನರ್ಸರಿ ಅವರು ಈ ವರ್ಷ ಕೊಂಡೋಗುವಾಗ್ಲೇ ಸ್ವಲ್ಪ ದುಡ್ಡು ನನ್ನ ಹಣ ನನ್ನ ಅಕೌಂಟಿಗೆ ಹಾಕಿ ಬರುವ ವರ್ಷಕ್ಕೆ ಅಂತ ಹೇಳಿ ಅಲ್ಲ, ಮಾಡಿ ಕರೆಕ್ಟ್. ಈಗ ನಮ್ಮ ಬೆಳ್ತಂಗಡಿ ಭಾಗದಲ್ಲಿ ತುಂಬಾ ಜನರು ನೋಡ್ತಾರೆ. ಮಹಾರಾಷ್ಟ್ರಕ್ಕೆ ಹೋಗ್ತದೆ. ಪುತ್ತೂರು ಭಾಗ, ಬೆಳ್ತಂಗಡಿ ಭಾಗದಲ್ಲಿ ಹೌದು, ಅಲ್ಲಿ ಯಾರ್ಯಾರೆಲ್ಲ ತಗೊಂಡು ಹೋಗ್ತಾರೆ ಅಲ್ಲಿ ನರ್ಸರಿಗೆ? ಪುತ್ತೂರು ನರ್ಸರಿ ಇಲ್ಲಿ ಕಡಿಮೆ. ನಾನು ಪುತ್ತೂರಿನಲ್ಲಿ, ಇಲ್ಲಿ ಬೆಳ್ತಂಗಡಿಯಲ್ಲಿ ಇವ್ರದ್ದು ಅನಿಲ್ ಬಳಂಜ ಮತ್ತೆ ಕೆಲವರು ನರ್ಸರಿ ಅವರು ಕೊಂಡೋಗ್ತಾರೆ. ಹಾ 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 ಮಂಗಳೂರಿನಲ್ಲಿ ಚಿಗುರು ನರ್ಸರಿ ಅವರು ಕೊಂಡೋಗ್ತಾರೆ. ಹಾ 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 ಮತ್ತೆ ನಿಮ್ಗೆ ಮಹಾರಾಷ್ಟ್ರ ಆ ಸೈಡ್ ಹೋದ್ರೆ ಅಲ್ಲಿ 1-2 ನರ್ಸರಿ ಅವರು ಬರ್ತಾರೆ. ಹ್ಮ್
ಮತ್ತೆ ಕೆಲವು ಸಂಸ್ಥೆಗಳಿದ್ದಾವೆ ಪ್ರತಿ ವರ್ಷ ಒಂದು 100 ಗಿಡವ 500 ಗಿಡವ ನೆಡುವಂತ. ಈಗ ಪೂನಾದೊಂದು ಸಂಸ್ಥೆ ಉಂಟು, ಹಾ ಸಹ್ಯಾದ್ರಿ ಗ್ರೂಪ್ ಆಫ್ ಹಾಸ್ಪಿಟಲ್ ಪೂನಾ. ಹಾ ಅವರದ್ದು ಒಂದು ಜಾಗ ಅಲ್ಲೇ ಸತಾರದ ಹತ್ರ ಉಂಟು. ಹ್ಮ್ ಅವರು ವರ್ಷಕ್ಕೆ 500 ಗಿಡ ಇಲ್ಲಿಂದ ಹ್ಮ್ ಕೊಂಡೋಗ್ತಾ ಇರ್ತಾರೆ, ನೆಡ್ತಾ ಇರ್ತಾರೆ. ಹ್ಮ್ 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 ಅವರು ಬರುವ ವರ್ಷವೂ ನಂಗೆ ನೆಕ್ಸ್ಟ್ ವರ್ಷವೂ ಬೇಕು ಅಂತ ಹೋದ ವರ್ಷವೇ ಹೇಳಿದ್ದಾರೆ. ಈ ವರ್ಷ ಇನ್ನು ಬರ್ತಾರೆ. ಹಾ ಮೊದಲೇ ಹೇಳಿಟ್ಟವರದ್ದೇ ಇದು ಮಾಡ್ತೇನೆ. ಮತ್ತೆ ಕೆಲವರು ಮನೆಯಲ್ಲಿ ಮರ ಅಳಿದು ಹೋಗುವಾಗ ಹ್ಮ್ ಮರ ಕಡಿಬೇಕು, ಹೌದು ಒಂದು ಒಳ್ಳೆ ವೆರೈಟಿ ಉಂಟು ಅದನ್ನು ಮಾಡಿಕೊಡಿ, ಹಾ ಉಳಿಸ್ಲಿಕ್ಕೆ ಅದರಲ್ಲಿ ಅವರಿಗೆ ಫೀಲಿಂಗ್ ಇರ್ತದೆ. ಹೌದೌದು ಅಂತವರಿಗೆ ಅಂತ ಹೇಳಿ ನಾನು ಕಸಿ ಗೊತ್ತಿರುವಾಗ ಅದನ್ನೆಲ್ಲ ನಾವು ಮಾಡ್ಲೇಬೇಕು. ಅದು ನಾವು ಸೇವೆ, ಹೌದು ಪ್ರಕೃತಿಯ ಸೇವೆ, ಅದೊಂದು ಜೀವ ಉಳಿಸುವಂತದ್ದು. ಕರೆಕ್ಟ್. ಆಗ ನಾವು ಅದನ್ನು ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಅದನ್ನು ಮಾಡಿಕೊಡ್ತೇವೆ. ಅದು 5 ಗಿಡ ಆಗ್ಲಿ 2 ಗಿಡ ಆಗ್ಲಿ ಹ್ಮ್. ಎಷ್ಟೇ ಗಿಡ ಆಗ್ಲಿ ಅವರಿಗೆ ಅದು ಹಣದ ಇದು ಒಂದು ವಿಚಾರ. ವೆರೈಟಿ ಉಳಿಯಬೇಕು ಹಾಗೆ. ಕರೆಕ್ಟ್ ಕರೆಕ್ಟ್. ಆಗ ನಾವು ಕೆಲವು ತುಂಬಾ ಕಷ್ಟದ ಗೆಲ್ಲುಗಳೆಲ್ಲ ಇರ್ತವೆ, ಆದ್ರೂ ಕೂಡ ಕಟ್ಟಿ ನಾವು ಕೊಡ್ತೇವೆ ಅಲ್ಲ. ಓಕೆ ಸರ್, ಒಂದು ಅತ್ಯುತ್ತಮವಾಗಿರುವಂಥ ಮಾಹಿತಿಯನ್ನು ಸರಳವಾಗಿ ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದಗಳು. ಎಲ್ಲರಿಗೂ ಕೇಳಿ ಅದನ್ನು ಅಳವಡಿಸಿಕೊಂಡ್ರೆ ಅದು ನಮಗೆ ಸಿಕ್ಕಿದ ಪ್ರತಿಫಲ. ಧನ್ಯವಾದಗಳು ಸರ್. ನಮಸ್ಕಾರ.